ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಸ್ನೇಹಿತರೆ, ಸೂರ್ಯನ ಸ್ಥಾನ ಪಲ್ಲಟ ಮುಂದಿನ ತಿಂಗಳಿಂದ ಈ 5 ರಾಶಿಯವರ ಬಾಳು ಬೆಳಗಲಿದೆ. ಇವರು ಅಂದುಕೊಂಡ ಕೆಲಸದಲ್ಲಿ ಜಯ ಆಗುತ್ತೆ. ಇವರು ಕುಬೇರರಾಗ್ತಾರೆ ಅಂತಲೇ ಹೇಳ್ಬೋದು. ಅವು ಯಾವ ರಾಶಿಗಳು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಗ್ರಹಗಳ ರಾಜ ಅಂತಲೇ ಕರೆಸಲ್ಪಡುವ ಸೂರ್ಯನು ತನ್ನ ರಾಶಿಯನ್ನು ಬದಲಿಸ್ತಾ ಇದ್ದಾನೆ. ಈ ಸ್ಥಾನ ಪಲ್ಲಟದಿಂದ ಕೆಲವು ರಾಶಿಗಳಿಗೆ ಶುಭ ತರಲಿದೆ. ಜೊತೆಗೆ ಇವರ ಬಾಳಲ್ಲಿ ಅದೃಷ್ಟ ಜೊತೆಗಾಗುತ್ತೆ. ಇವರು ನಿರೀಕ್ಷಿಸಿದ ಕೆಲಸಗಳು ನೆರವೇರುತ್ತೆ. ಇವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅದರಲ್ಲೆಲ್ಲ ಜಯ ಸಿಗ್ತಾ ಹೋಗುತ್ತೆ. ಯಾವುದೇ ಹಣಕಾಸಿನ ಸಮಸ್ಯೆಗಳೆಲ್ಲ ತೊಲಗಿ ಇವರು ಕೋಟ್ಯಾಧಿಪತಿಗಳ ಆಗ್ತಾರೆ ಅಂತಲೇ ಹೇಳ್ಬೋದು. ಜ್ಯೋತಿಷ್ಯದಲ್ಲಿ ಸೂರ್ಯನಿಗೆ ವಿಶೇಷ ಸ್ಥಾನವಿದೆ. ಹಾಗೆಯೇ ಗ್ರಹಗಳ ಅಧಿಪತಿ ಸೂರ್ಯನು ತಿಂಗಳಿಗೊಮ್ಮೆ ರಾಶಿ ಚಕ್ರವನ್ನು ಬದಲಿಸ್ತಾ ಇರ್ತಾನೆ. ಸ್ನೇಹಿತರೆ, ಸದ್ಯ ಮಕರ ರಾಶಿಯಲ್ಲಿರುವ ಸೂರ್ಯನು ಫೆಬ್ರವರಿ 13ರಂದು ಕುಂಭ ರಾಶಿಯನ್ನು ಪ್ರವೇಶಿಸಲಿದ್ದಾನೆ. ಸೂರ್ಯನು ಮಂಗಳಕರವಾದಾಗ ವ್ಯಕ್ತಿಯ ಅದೃಷ್ಟ ಬದಲಾಗುತ್ತೆ. ತಿಂಗಳಿಗೊಮ್ಮೆ ಉಂಟಾಗುವ ಸೂರ್ಯನ ಸಂಕ್ರಮಣದಿಂದಾಗಿ ಕೆಲವು ರಾಶಿ ಚಕ್ರಗಳಿಗೆ ಉತ್ತಮ ಫಲಿತಾಂಶಗಳು ಕೂಡ ದೊರೆಯುತ್ತವೆ. ಇನ್ನು ಕೆಲವರಿಗೆ ಅಶುಭ ಫಲಿತಾಂಶಗಳು ಕೂಡ ದೊರೆಯುತ್ತೆ. ಕರ್ಮವನ್ನು ಕೊಡುವ ಶನಿಯು ನೆಲೆಸಿರುವ ಕುಂಭ ರಾಶಿಗೆ ಸೂರ್ಯನು ಪ್ರವೇಶಿಸ್ತಾ ಇದ್ದಾನೆ. ಈ ರಾಶಿ ಚಕ್ರ ಚಿಹ್ನೆಗಳಿಗೆ ಯಾವ ರೀತಿಯ ಫಲವನ್ನು ನೀಡ್ತಾರೆ ಎಂಬುದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಆ 5 ಅದೃಷ್ಟ ರಾಶಿಗಳ್ಯಾವುವು ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. 5 ರಾಶಿಗಳಲ್ಲಿ ನಿಮ್ಮ ರಾಶಿ ಯಾವುದಾದ್ರೂ ಇದೆಯಾ ಅಂತ ತಿಳಿದುಕೊಳ್ಳಿ ಸ್ನೇಹಿತರೆ. ಇನ್ನು ಮೊದಲನೇ ರಾಶಿ ಮೇಷರಾಶಿ. ಸೂರ್ಯನು ಕುಂಭ ರಾಶಿಯನ್ನು ಪ್ರವೇಶಿಸುವುದರಿಂದ ಮೇಷರಾಶಿಯವರಿಗೆ ಅದೃಷ್ಟದ ದಿನಗಳು ಎದುರಾಗಲಿದೆ. ಈ ರಾಶಿಯಲ್ಲಿನ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ತಾಯಿಯಿಂದ ಹಣ ಸಿಗುವ ಸಾಧ್ಯತೆಗಳಿವೆ. ದಾಂಪತ್ಯ ಸುಖ ಕೂಡ ಹೆಚ್ಚಾಗುತ್ತೆ. ಮಿತ್ರರ ಸಹಾಯದಿಂದ ಉದ್ಯೋಗಾವಕಾಶಗಳು ಕೂಡ ದೊರೆಯುತ್ತವೆ. ಇವರ ಆದಾಯ ಹೆಚ್ಚಾಗುತ್ತದೆ. ಕುಟುಂಬದ ಜವಾಬ್ದಾರಿಗಳು ಕೂಡ ಹೆಚ್ಚಾಗ್ತವೆ. ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಕೂಡ ಇದೆ. ನಿಮ್ಮನ್ನು ಗೌರವದಿಂದ ನಡೆಸಿಕೊಳ್ಳಬಹುದು. ಹಾಗೆಯೇ ಇವರಿಗೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅದರಲ್ಲೆಲ್ಲ ಜಯ ಅನ್ನೋದು ಸಿಗ್ತಾ ಹೋಗುತ್ತೆ. ಹಾಗಾಗಿ ಮೇಷರಾಶಿಯವರು ಅದೃಷ್ಟ ರಾಶಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಎರಡನೇ ರಾಶಿ ಯಾವುದು ಅನ್ನೋದಾದರೆ ಮಿಥುನ ರಾಶಿ. ಸೂರ್ಯನ ರಾಶಿ ಬದಲಾವಣೆಯಿಂದ ಮಿಥುನ ರಾಶಿಯವರಿಗೆ ಶುಭವಾಗಲಿದೆ. ಕುಟುಂಬದಲ್ಲಿ ದಾನ ಕಾರ್ಯಗಳು ನಡೆಯುತ್ತವೆ. ಇನ್ನು ಮಕ್ಕಳು ನಿಮ್ಮನ್ನು ಸಂತೋಷಪಡಿಸ್ತಾರೆ. ಉನ್ನತ ಶಿಕ್ಷಣ, ಸಂಶೋಧನೆ ಇತ್ಯಾದಿಗಳಿಗಾಗಿ ವಿದೇಶಕ್ಕೆ ಹೋಗಬೇಕು. ಉದ್ಯೋಗ ಬದಲಾಯಿಸಲು ಬಯಸುವವರಿಗೆ ಇದು ಶುಭ ಸಮಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೌಕರರ ವರ್ಗಾವಣೆಯಾಗುವ ಸಾಧ್ಯತೆ ಕೂಡ ಇದೆ. ಮನಸ್ಸಿನಲ್ಲಿ ಶಾಂತಿ ಮತ್ತು ಸಂತೋಷ ಕೂಡ ತುಂಬಿರುತ್ತೆ. ಪೂರ್ಣ ವಿಶ್ವಾಸದಿಂದ ಕೆಲಸ ಮಾಡಿದ್ರೆ ಕುಟುಂಬ ಸದಸ್ಯರಿಂದ ನಿಮಗೆ ಹಣ ಬರುವ ಸಾಧ್ಯತೆ ತುಂಬ ಹೆಚ್ಚಾಗಿದೆ. ಉದ್ಯೋಗದಲ್ಲಿ ಅಧಿಕಾರಿಗಳ ಸಹಾಯ ಕೂಡ ದೊರೆಯುತ್ತೆ. ಹಾಗೆಯೇ ಉದ್ಯೋಗದಲ್ಲಿ ನೀವು ಏನಾದರೂ ಚೇಂಜ್ ಮಾಡ್ಕೊತೀರಾ ಅಂದರೆ ಈಗಲೇ ಚೇಂಜ್ ಮಾಡ್ಕೊಬೋದು. ಅದರಲ್ಲಿ ಪ್ರಮೋಷನ್ ಕೂಡ ಸಿಗುತ್ತೆ. ಒಳ್ಳೆಯ ಉದ್ಯೋಗದಲ್ಲಿ ಕೂಡ ಸಿಗುತ್ತೆ ಸ್ನೇಹಿತರೆ. ಇನ್ನು ಮೂರನೇ ರಾಶಿ. ಈ ಮೂರನೇ ರಾಶಿ ಯಾವುದು ಅನ್ನೋದಾದರೆ ಕನ್ಯಾ ರಾಶಿ. ಸೂರ್ಯನ ಸ್ಥಾನ ಪಲ್ಲಟದಿಂದ ಈ ರಾಶಿಯವರಿಗೆ ಒಳಿತಾಗುತ್ತದೆ. ಪೋಷಕರಿಂದ ಬೆಂಬಲ ಕೂಡ ದೊರೆಯುತ್ತೆ. ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಶೈಕ್ಷಣಿಕ ಕಾರ್ಯಗಳು ಆಹ್ಲಾದಕರ ಫಲಿತಾಂಶಗಳನ್ನು ನೀಡುತ್ತೆ. ಇನ್ನು ನಿಮ್ಮ ಮಕ್ಕಳು ಸಂತೋಷವಾಗಿರುತ್ತಾರೆ. ಉದ್ಯೋಗದಲ್ಲಿ ಪ್ರಗತಿಯ ಸಾಧ್ಯತೆಗಳಿವೆ. ದೈವಿಕ ಕಾರ್ಯಗಳಲ್ಲಿ ಭಾಗವಹಿಸುವಿರಿ. ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುವ ಅವಕಾಶ ಕೂಡ ಇದೆ. ಯಾವುದಾದ್ರೂ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳಿ, ಅಥವಾ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದಾಗಲಿ, ಅಥವಾ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುವ ಅವಕಾಶ ಕೂಡ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಈ ಫೆಬ್ರವರಿಯಲ್ಲಿ ನೀವು ವಿದ್ಯಾರ್ಥಿಗಳಿಗೆ ಶುಭ ಸಮಯ ಅಂತಲೇ ಹೇಳ್ಬೋದು. ಇನ್ನು 4ನೇ ರಾಶಿ ಯಾವುದು ಅನ್ನೋದಾದರೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಬಾಳಿನಲ್ಲಿ ಸಂತೋಷ ಹೆಚ್ಚಾಗಲಿದೆ. ನೀವು ಶೈಕ್ಷಣಿಕ ವಿಷಯಗಳಲ್ಲಿ ಯಶಸ್ವಿಯಾಗುತ್ತೀರಿ. ಸಂಶೋಧನೆಗಾಗಿ ಬೇರೆ ಪ್ರದೇಶಕ್ಕೆ ಗೋಚರಿಸುತ್ತವೆ. ನಿಮ್ಮ ಆದಾಯ ಹೆಚ್ಚಾಗಲಿದೆ. ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಂದ ಬೆಂಬಲ ಕೂಡ ಸಿಗುತ್ತೆ ಸ್ನೇಹಿತರೆ. ಸಂಪತ್ತು ಕೂಡ ಹೆಚ್ಚಾಗುತ್ತೆ. ಸ್ನೇಹಿತರ ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ. ನೀವು ಯಾವುದೇ ಒಂದು ಕೆಲಸಕ್ಕೆ ನಿಂತರೂ ನಿಮ್ಮ ಸ್ನೇಹಿತರು ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ. ನಿಮ್ಮ ಮೇಲಾಧಿಕಾರಿಗಳಿಂದ ನಿಮಗೆ ಬೆಂಬಲ ಸಿಗುತ್ತೆ. ಉದ್ಯೋಗಗಳಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಕೂಡ ಸಿಗುತ್ತೆ. ಇನ್ನು 5ನೇ ರಾಶಿ ಯಾವುದು ಅನ್ನೋದಾದರೆ ಧನುರಾಶಿ. ಈ ಧನುರಾಶಿಯವರು ಸೂರ್ಯನ ಸಂಚಾರದಿಂದ ಶ್ರೀಮಂತರಾಗ್ತಾರೆ. ಆಸ್ತಿಯಿಂದ ಆದಾಯ ಕೂಡ ಹೆಚ್ಚಾಗುತ್ತೆ.
ಕಲೆ ಮತ್ತು ಸಂಗೀತದಲ್ಲಿ ಆಸಕ್ತಿ ಕೂಡ ಹೆಚ್ಚಾಗುತ್ತದೆ. ಉದ್ಯೋಗದಲ್ಲಿರೋರಿಗೆ ವರ್ಗಾವಣೆ ಕೂಡ ಮಾಡಲಾಗುವುದು. ದುಡಿಮೆಯೊಂದಿಗೆ ಆದಾಯವೂ ಕೂಡ ಹೆಚ್ಚಾಗುತ್ತೆ. ಕೌಟುಂಬಿಕ ಜೀವನ ಆನಂದಮಯವಾಗಿರುತ್ತೆ. ಮಕ್ಕಳಿಂದ ಶುಭ ವಾರ್ತೆ ಕೂಡ ಕೇಳುವಿರಿ. ವಾಹನ ಖರೀದಿ ಕೂಡ ಸಾಧ್ಯತೆ ಇರಿದೆ ಸ್ನೇಹಿತರೆ. 2 ವೀಲರ್ ಆದರೂ ಪರವಾಗಿಲ್ಲ, 4 ವೀಲರ್ ಆದರೂ ಪರವಾಗಿಲ್ಲ, ಯಾವುದಾದ್ರೂ ಒಂದು ವಾಹನವನ್ನು ನೀವು ಖರೀದಿಸುವ ಅವಕಾಶಗಳು ಕೂಡ ಬರುತ್ತೆ. ಈ ರಾಶಿಯವರು ಎಲ್ಲ ರಾಶಿಗಿಂತೂ ಶ್ರೀಮಂತರಾಗುವ ರಾಶಿ ಅಂತಲೇ ಹೇಳ್ಬೋದು. ಹಾಗಾಗಿ ಧನು ರಾಶಿಯವರ ಲಕ್ಕೇ ಚೇಂಜ್ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಫೆಬ್ರವರಿಯಿಂದ ಈ 5 ರಾಶಿಯವರು ಕುಬೇರರಾಗ್ತಾರೆ. 5 ರಾಶಿಯವರಿಗೆ ಧನ ಸಂಪತ್ತು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಈ ರಾಶಿಯಲ್ಲಿ ನಿಮ್ಮದು ಯಾವುದಾದ್ರೂ ರಾಶಿ ಇದೆಯಾ ಅಂತ ತಿಳಿದುಕೊಳ್ಳಿ. ಹಾಗೆಯೇ ಈ ರಾಶಿಯವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋದೆಲ್ಲ ಬೇಗ ಬಂದು ತಲುಪುತ್ತೆ. ಹಾಗಾದರೆ ಈ ವಿಡಿಯೋ ಎಲ್ಲರೂ ವಾಚ್ ಮಾಡಿ, ಇನ್ನಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.